ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮದುವೆಯಾಗಿ ವರ್ಷದಲ್ಲಿ ನನ್ನ ಗಂಡ ತೀರಿ ಹೋಗಿದ್ದೇನೆ. ರುಚಿ ನೋಡಿದ ದೇಹ ಆಸೆಗೆ ಬಿದ್ದು ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ವಾಂತಿ ಮಾಡುತ್ತಿದ್ದೆ. ಆದರೆ ಅವನು ನನ್ನ ವರ್ಷಗಳ ಹಸಿವನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಟವಾಡುತ್ತಾ ನೀಗಿಸುತ್ತಿದ್ದಾನೆ. ಬರಡು ಭೂಮಿಯಲ್ಲಿ ಮಳೆ ಸುರಿಯುತ್ತಿದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೆ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ನಾನು ಅಮೂಲ್ಯ. ನಾನು ಸಿಟಿಯೊಂದರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ದಿನ ಹೊರಗಡೆಯೂ ಜೋರಾಗಿ ಮಳೆ ಬರುತ್ತಿತ್ತು. ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತಾ ಕೂತಿದ್ದಾಗ ನನಗೆ ನೆನಪಾಗಿದ್ದ ಈ ಹಿಂದೆ ನಡೆದ ಘಟನೆಯೊಂದನ್ನು ನಿಮಗೆ ಹೇಳುತ್ತೇನೆ. ಒಂದು ದಿನ ಬೆಳಿಗ್ಗೆ ಎಂದಿನಂತೆ ನಾನು ವಾಕಿಂಗ್ ಹೋಗಿದ್ದೆ. ಮನಸ್ಸು ಕೊಂಚ ಉಲ್ಲಾಸಿತವಾಗಿ ತಾಜಾತನದಿಂದ ಕೂಡಿತ್ತು. ಎಂದಿನಂತೆ ನಮ್ಮ ಮನೆಯ ಹತ್ತಿರದ ಪಾರ್ಕಿನೊಳಗೆ ಹೋಗಿ ವಾಕಿಂಗ್ ಮಾಡುತ್ತಾ ಇದ್ದೆ. ಹೀಗೆ ವಾಕಿಂಗ್ ಮಾಡುವಾಗ ಹಲೋಯೆ ಎಂದು ನನಗೆ ನಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ ಯುವಕ ರಜತ್ ಹೇಳಿದ್ದ. ನಾನು ಎಂದಿನಂತೆ ಅವನಿಗೆ ಹಾಯ್ ಹೇಳಿ ಅಲ್ಲಿಂದ ಮುಂದೆ ಸಾಗಿದಂತೆ ಅಲ್ಲಿಯ ಸಮೀಪದಲ್ಲಿದ್ದ ಕುರ್ಚೊಂದರ ಮೇಲೆ ಕೂತ್ಕೊಂಡೆ. ಅವನು ತೋಳಿಲ್ಲದ ಅಂಗಿಯನ್ನು ಧರಿಸಿ ವ್ಯಾಯಾಮ ದಂಡ ಹೊಡೆಯುತ್ತಿದ್ದರು. ಅವನನ್ನು ನೋಡುತ್ತಾ ನಾನು ಹಾಗೆ ಹೆಡ್ಫೋನ್ ಹಾಕಿಕೊಂಡು ಸಂಗೀತವನ್ನು ಕೇಳುತ್ತಿದ್ದೆ. ಆತ ಹಾಗೆ ವ್ಯಾಯಾಮ ಮಾಡುತ್ತಿದ್ದರೆ ಅದನ್ನು ಕಂಡು ನನಗೆ ನನ್ನ ಜೀವನದ ಹಳೆ ನೆನಪುಗಳು ಕಾಡತೊಗಿದವು. ಈ 1 ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೆ. ಮನೆಯಲ್ಲಿ ನಾನು ನನ್ನ ಯಜಮಾನ ಇಬ್ಬರೇ ಇದ್ದರೂ ಸಹ ಎಷ್ಟೊಂದು ಸಂತೋಷವಾಗಿ ಹೊಂದಾಣಿಕೆಯಿಂದ ಸ್ನೇಹಿತರಂತೆ ಇದ್ದೆವು. ಆದರೆ ಇದನ್ನು ಸಹಿಸದ ವಿಧಿಯು ನಮ್ಮ ಸಂತೋಷಕ್ಕೆ ಬೆಂಕಿ ಇಟ್ಟಿತು. ಟ್ರೆಕ್ಕಿಂಗ್ಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದನನು ಬಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದ. ಅವನು ವಾಪಸ್ ಬರಲೇ ಇಲ್ಲ. ಇನ್ನೂ ಇಬ್ಬರು ಅನಾಥರಾಗಿದ್ದರಿಂದ ನಮಗೆ ನಮ್ಮವರು ಎನ್ನುವವರು ಯಾರೂ ಕೂಡ ಇದ್ದಿರಲಿಲ್ಲ. ಹೀಗಾಗಿ ನಾನು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದೇನೆ. ಎಲ್ಲಾ ದುಃಖವನ್ನು ಮರೆಯಲು ಯತ್ನಿಸುತ್ತಿದ್ದೇನೆ ಎಂದು ವಾಸ್ತವಕ್ಕೆ ಬಂದಬಿಟ್ಟೆ. ಆದರೆ ಆ ದಿನವನ್ನು ನೆನೆದು ಅಳುವನ್ನು ತಡೆದರೆ ಸಹಿತ ಗೊತ್ತಿಲ್ಲದಂತೆ ಕಣ್ಣಂಚಿನಲ್ಲಿ ನೀರು ಹರಿಯತೊಡಗಿತ್ತೆ. ಆಮೇಲೆ ದುಃಖವನ್ನು ತಾಳಲಾರದೆ ಅಲ್ಲಿಂದ ಹೊರಟು ಆ ದಿನ ವಾಕಿಂಗ್ ನಿಲ್ಲಿಸಿ ಮನೆಗೆ ಬಂದಿದ್ದೆ. ಸಮಯ ಸರಿಯಾಗಿ 8 ಆಗಿತ್ತು. ಈಗ ರೆಡಿಯಾಗಿ ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡೆ. ಟಿಫಿನ್ ತಿಂದು ಕಾರು ತೆಗೆದುಕೊಂಡು ಆಫೀಸಿಗೆ ಹೋಗಿ ಎಂದಿನಂತೆ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದಿದ್ದೆ. ಇನ್ನು ದಿನವಿಡೀ ಆಫೀಸಿಗೆ ಹೋಗಿ ಬರುತ್ತಿದ್ದ ನನಗೆ ಬೇಜಾರಾಗಿದ್ದರು ಸಹಿತ ನನಗೆ ಎಲ್ಲಾದರೂ ಅಡುಗೆ ಕೆಲಸ ಮಾಡಿಕೊಳ್ಳಬೇಕಿತ್ತು. ಆದರೆ ಆ ದಿನ ನನಗೆ ಸಾಯಂಕಾಲ ಊಟ ಮಾಡಲು ಮನಸ್ಸಾಗಲಿಲ್ಲ. ಹಾಗೆ ಬಿದ್ದುಕೊಂಡೆ. ಸುಮಾರು 1ರ ಸುಮಾರಿಗೆ ಎಚ್ಚರವಾದಾಗ ಅಲ್ಲಿಯೇ ಇದ್ದ ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಜೀವನದಲ್ಲಿ ಎಷ್ಟು ನೋವು ಇದ್ದರೂ ಹೊಟ್ಟೆಗೆ ಅದು ಅರ್ಥವಾಗುವುದಿಲ್ಲ. ಆಮೇಲೆ ಕೊನೆಗೆ ಸ್ವಲ್ಪ ಹಣ್ಣು ತಿಂದು ಟಿವಿ ನೋಡ ಕುಳಿತುಕೊಂಡಿದ್ದೆ. ಟಿವಿಯಲ್ಲಿ ಏನೂ ಇರಲಿಲ್ಲ. ಕೊನೆಗೆ ಇವೆಲ್ಲ ಬೇಡ ಎಂದು ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ನನ್ನ ಫೋಟೋಗಳಿಗೆ ಸಾಕಷ್ಟು ಕಾಮೆಂಟ್ಗಳು ಬಂದಿದ್ದವು. ಇಂದಿಗೂ ಕೂಡ ಅನೇಕ ಜನರು ಅವುಗಳಿಗೆ ಮನಬಂದಂತೆ ಕಾಮೆಂಟ್ ಮಾಡಿದಿದ್ದರು. ಅವುಗಳನ್ನು ತೆಗೆದು ನೋಡಿದಾಗ ಎಲ್ಲರೂ ಒಂದೊಂದು ರೀತಿ ಮಾತನಾಡಿದ್ದರು. ಸಾಕಷ್ಟು ಜನರು ಫೋಟೋಗಳಿಗೆ ಹೊಗಳಿದರೆ ಇನ್ನು ಕೆಲವರು ತಮ್ಮ ನಂಬರ್ ಕೊಟ್ಟಿದ್ದರು. ಇನ್ನು ಕೆಲವರು ನನಗೆ ನಂಬರ್ ಕೊಡುವಂತೆ ಮೆಸೇಜ್ ಕೂಡ ಮಾಡಿದ್ದರು. ಇವರೆಲ್ಲರ ಕಾಮೆಂಟ್ಗಳು, ಮೆಸೇಜ್ಗಳನ್ನು ನೋಡಿ ನನಗೆ ಗೊತ್ತಿಲ್ಲದಂತೆ ಮುಖದ ಮೇಲೆ ನಗು ಮೂಡಿತು. ಕೊನೆಗೆ ಇದಕ್ಕೆ ಬೇಡ ಎಂದು ರೀಲ್ಸ್ ನೋಡೋಕೆ ಶುರು ಮಾಡಿದೆ. 10 ನಿಮಿಷದ ನಂತರ ಒಂದು ಕತೆ ಕಾಣಿಸಿತು. ಕೂಡಲೇ ಅದನ್ನು ಓದಿದರೆ ಆಯ್ತು ಎಂದು ಓದಲು ಶುರು ಮಾಡಿದೆ. ಆ ಕತೆ ಓದಿದಂತೆ ನನ್ನ ಮನಸ್ಸಿನಲ್ಲಿನ ರಾಕ್ಷಸ್ ಜಾಗೃತವಾಗ ತೊಡಗಿತ್ತಂತೆ. ಕತೆ ಪೂರ್ತಿ ಓದಿ ಮುಗಿಸುವಷ್ಟರಲ್ಲಿ ಮತ್ತೊಂದು ಲೋಕದಲ್ಲಿ ತೇಲಿ ಹೋಗುತ್ತಿದ್ದಂತೆ ಅನಿಸುತ್ತಿತ್ತು. ಕೊನೆಗೆ ಇದಕ್ಕೆ ಬೇಡ ಎಂದು ಆ ಸಿನಿಮಾ ನೋಡಲು ಶುರು ಮಾಡಿದೆ. ಸುಮಾರು 1 ಗಂಟೆ ಸಿನಿಮಾ ನೋಡಿ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ನನ್ನ ಹಸಿವನ್ನು ನೀಗಿಸಿಕೊಂಡೆ. ಮನಸ್ಸು ಸ್ವಲ್ಪ ಹಗುರಾದಂತೆ ಎನಿಸಿದಾಗ ಅಲ್ಲಿಯೇ ರೆಸ್ಟ್ ಮಾಡಿದೆ. ಇನ್ನು ಮರುದಿನ ಎಂದಿನಂತೆ ಪಾರ್ಕ್ಗೆ ವಾಕಿಂಗ್ ಹೋಗಿದ್ದೆ. ಅವನು ಅಲ್ಲೇ ವ್ಯಾಯಾಮ ಮಾಡುತ್ತಿದ್ದ. ನಿನ್ನೆ ರೀತಿಯಲ್ಲಿಯೇ ಅವನು ವ್ಯಾಯಾಮ ಮಾಡುತ್ತಿದ್ದ. ಅವನು ಮೊದಲ ವರ್ಷದ ಕಾಮರ್ಸ್ನಲ್ಲಿ ಓದುತ್ತಿದ್ದು ಕಾಲೇಜಿನಲ್ಲಿ ಎಲ್ಲಾ ವಿಷಯದಲ್ಲಿ ಪ್ರವೀಣನಾಗಿದ್ದ. ಆದರೆ ಕಾಲೇಜು ತಾನು ಎಂಬಂತೆ ಯಾರ ಸಹವಾಸಕ್ಕೆ ಹೋದಿಲ್ಲ. ಸದಾ ಒಬ್ಬನೇ ಇರಲು ಬಯಸುತ್ತಿದ್ದ.
ನನ್ನ ವೈಯಕ್ತಿಕವಾದ ಕಡಿಮೆ ಬೇಸ್ ಅಲ್ಲದೆ ನನಗೆ ನಿರಂತರವಾಗಿ ಅವರ ಪಾಲಿಗೆ ಹೋಗಿ ವ್ಯಾಯಾಮ ಮಾಡಲು ಅವಕಾಶವನ್ನು ಒದಗಿಸಲಾಗುತ್ತಿತ್ತು. ಇವರಿಗೆ ಯಾರಿಗಾದರೂ ಕೇಳಲು ಸಾಧ್ಯವಾಗದಷ್ಟು ಸನ್ನದ್ಧವಾಗಿದ್ದ, ಅದರಲ್ಲೇ ಆಕರ್ಷಕವಾಗಿದ್ದವು. ಅವರು ಯಾವಾಗಲೂ ವಾಕಿಂಗ್ಗೆ ಬಂದಾಗ ಯಾವಾಗಲೂ ನಗುತ್ತಾ ಮಾತನಾಡಿಸುತ್ತಿದ್ದರು, ಆದರೆ ಎಂದಿಗೂ ಬೇರೆ ರೀತಿಯಾಗಿ ನೋಡಿರಲಿಲ್ಲ. ಇನ್ನು ಕೆಲವು ವಾಕಿಂಗ್ ಮುಗಿಸಿ ಮನೆಗೆ ಬರಬೇಕಾದರೆ ಹಾಗೆ ಹೀಗೆ ಆದರೆ ಜೋಕ್ಸ್ಗಳನ್ನು ಹೇಳುತ್ತಾ ನಗಿಸುತ್ತಿದ್ದ ಅವರು ನನಗೆ ಸ್ನೇಹಿತನಂತೆ ಇದ್ದರು. ಹೀಗೆ ಅವರು ನನ್ನ ಗೆಳೆಯನಾಗಿದ್ದ 4-5 ತಿಂಗಳು ಆಗಿಬಿಟ್ಟಿತ್ತು. ಹೀಗೆ ವಾಕಿಂಗ್ಗೆ ಹೋದಾಗ ಒಮ್ಮೆ ನಮ್ಮ ಮಾತುಕತೆ ನಡೆಯುತ್ತಿತ್ತು. ಆದರೆ ಅವರು ಹೀಗೆ ಪ್ರತಿದಿನ ವ್ಯಾಯಾಮ ಮಾಡುವಾಗ ಅವರನ್ನು ನೋಡಿದಾಗ ಮನದಲ್ಲಿ ಬೇರೆ ಬೇರೆ ವಿಚಾರಗಳು ಮೂಡುತ್ತಿತ್ತ. ಮನದೊಳಗೆ ಹೊಸ ಕನಸು ಮೂಡುತ್ತಿತ್ತು. ಸೀದಾ ಅಲ್ಲಿಂದ ಮನೆಗೆ ಬರಬೇಕು ಎನ್ನುವಷ್ಟರಲ್ಲಿ ಅವರು ಯಾಕೆ ಏನಾಯಿತು, ಬೇಗ ಹೊರಟಿದ್ದೀರಾ ಎಂದು ಕೇಳಿದರು. ನಾನು ಏನಿಲ್ಲ, ಯಾಕೋ ಹುಷಾರಿಲ್ಲದ ಹಾಗೆ ಎನಿಸುತ್ತಿದೆ ಎಂದು ಅಲ್ಲಿಂದ ಹೋಗಲು ಮುಂದಾಗಿದ್ದ. ಆಗ ಅವರು ಟೀ ಕುಡಿಯೋಣ, ಎಲ್ಲವೂ ಸರಿಯಾಗಿ ಹೋಗುತ್ತದೆ ಎಂದನು. ನಾನು ಬೇಡ ಬೇಡ ಎಂದು ಹೇಳಿದರು. ಸಹಿತ ಕೈ ಹಿಡಿದು ಬನ್ನಿ ಹೋಗೋಣ ಎಂದು ಕೇಳುತ್ತಾ ಕರೆದುಕೊಂಡು ಹೋದ. ಆದರೆ ಆಗ ನಮಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಗಿತ್ತು. ಟೀ ಕುಡಿಯಲು ಇಷ್ಟವಿಲ್ಲದಿದ್ದರೂ ಸಹಿತದ್ದಲ್ಲದ ಮನಸ್ಸಿನಿಂದ ಅವರ ಜೊತೆಗೆ ಹೋಗಿದ್ದೆ. ಚಹಾ ಕುಡಿದು ಉಭಯ ಕುಶಲೋಪರಿ ಬಗ್ಗೆ ಮಾತನಾಡುವಾಗ ಅವರು ಅರಳು ಹುರಿದಂತೆ ಪಟಪಟ ಮಾತಾಡುತ್ತಿದ್ದ. ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ಅವರನ್ನೇ ನೋಡುತ್ತಿದ್ದೆ. ಅವರನ್ನು ನೋಡುತ್ತಾ ಒಂದು ಸಲ ಹಾಗೆ ನಿಟ್ಟುಸಿರು ಬಿಟ್ಟು ಕುರಿತು ನಾನು ಹೋಗ್ತೀನಿ ಎಂದು ಅಲ್ಲಿಂದ ನಾನು ಕಾರು ತೆಗೆದುಕೊಂಡು ಹೊರಟು ಬಿಟ್ಟೆ. ಹೀಗೆ ಸಾಕಷ್ಟು ಬಾರಿ ಚಹಾ ಕಾಫಿ ಕುಡಿಯುತ್ತಾ ನಾನು ಅವರಿಗೆ ಎಂದಿಗೂ ತೆನೆಗೆ ಕರೆದಿರಲಿಲ್ಲ. ಅವರಿಗೆ ಎಂದಿಗೂ ನನ್ನ ಕಷ್ಟಗಳ ಬಗ್ಗೆ, ನನ್ನ ಜೀವನದ ಕಥೆಯ ಬಗ್ಗೆ ಎಂದಿಗೂ ಹೇಳಿರಲಿಲ್ಲ. ಕೇಳಿದಾಗ ನನ್ನ ಯಜಮಾನ ವಿದೇಶದಲ್ಲಿದ್ದಾರೆ, ಆಗೊಮ್ಮೆ ಈಗೊಮ್ಮೆ ಬರುತ್ತಾರೆ ಎಂದು ಹೇಳಿದ್ದೆ. ಅವರು ಅದನ್ನು ನಂಬಿದ್ದರು. ಆದರೆ ಯಾವತ್ತೂ ಅದನ್ನು ಮೀರಿ ಯಾವುದೇ ಪ್ರಶ್ನೆಯನ್ನು ಕೇಳುತ್ತಿರಲಿಲ್ಲ. ಇನ್ನು ಹೀಗೆ ಅವತ್ತು ಕಾಫಿ ಚಹಾ ಕುಡಿಯುವುದನ್ನು ಬಂದ ಮೇಲೆ ಕರೆಂಟ್ ಹೊಡೆದದ್ದು ನೆನಪಿಸಿಕೊಂಡು ನನಗೆ ತಡೆದುಕೊಳ್ಳಲಾಗಲಿಲ್ಲ. ನನಗೆ ಇನ್ನೂ ಏನೋ ಬಹುಮುಖ್ಯವಾದದ್ದು ಬೇಕು ಎನಿಸುತ್ತಿತ್ತು. ಒಲ್ಲದ ಮನಸ್ಸಿನಿಂದ ಮೈಯಲೆ ನೀರು ಸುರಿದುಕೊಂಡು ಅಲ್ಲಿಯೇ ದೇವರು ಕೊಟ್ಟ ಕೈಯಿಂದ ಕೈಕೆಲಸ ಮಾಡಿದ ಬಳಿಕ ಟಿಫಿನ್ ಮಾಡಿ ಆಫೀಸಿಗೆ ಹೋದೆ. ಆದರೆ ಏಕೆಂದರೆ ಅವತ್ತು ನನಗೆ ಅಲ್ಲಿ ಕೆಲಸ ಮಾಡುವ ಮನಸ್ಸು ಬರಲಿಲ್ಲ. ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದುಬಿಟ್ಟೆ. ಹೀಗೆ ಕೆಲ ದಿನಗಳ ನಂತರ ಒಂದು ದಿನ ನಾನು ಎಲ್ಲಾ ಕಷ್ಟದಿಂದ ಮುಕ್ತಿ ಪಡೆಯಬೇಕು ಎಂದು ನಿರ್ಧರಿಸಿದೆ. ಅವತ್ತೊಂದು ದಿನ ದೂಡ ನಿರ್ಧಾರಿಟ್ಟು ವಾಕಿಂಗ್ಗೆ ಹೋಗಿದ್ದೆ. ಅಲ್ಲಿಗೆ ಅವನು ಕೂಡ ಬಂದಿದ್ದ. ಆಗ ನಾನು ಅವನನ್ನು ಮಾತನಾಡಿಸಿದೆ. ಎಲ್ಲ ವ್ಯಾಯಾಮ ಮುಗಿದ ಮೇಲೆ ಕಾಫಿ ಕುಡಿಯುತ್ತಾ ಕೂತಿದ್ದೆವು. ಅವನು ಎಂದಿನಂತೆ ತನ್ನ ಸ್ನೇಹಿತರ ಬಗ್ಗೆ ಇದ್ದ. ನನಗೆ ನಗು ಬಾರದಿದ್ದರೂ ನಗುತ್ತಾ ಇದ್ದೆ. ಕೊನೆಗೆ ಅವನ ಮಾತನ್ನು ತಡೆದು ಅವನಿಗೆ ಇವತ್ತು ಏನು ಮಾಡ್ತೀಯಾ? ಭಾನುವಾರ ಇದೆ, ಏನಾದರೂ ಕೆಲಸ ಇದೆಯಾ ಎಂದು ಕೇಳಿದೆ. ಆಗ ಅವನು ಏನಿಲ್ಲ, ಸುಮ್ಮನೆ ಸಾಕಷ್ಟು ಫಿಲಂ ನೋಡೋಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ. ಆಗ ನಾನು ಸರಿ ಇವತ್ತು ಟಿಫಿನ್ ಮಾಡೋಕೆ ನಮ್ಮ ಮನೆಗೆ ಬಾ ಎಂದು ಹೇಳಿದೆ. ನು ಏಕೆ, ಏನಾದರೂ ವಿಶೇಷ ಇದೆಯಾ ಎಂದು ಕೇಳಿದ. ಆಗ ನಾನು ಏನೂ ಕೇಳಬೇಡ, ಬರಬೇಕು ಎಂದರೆ ಬರಬೇಕು ಎಂದು ಹೇಳಿದೆ. ಅವನು ಇಷ್ಟು ದಿನ ಇಲ್ಲದ್ದು ಇವತ್ತು ಏನು ವಿಶೇಷ? ನಿಮ್ಮ ಹುಟ್ಟಿದ ಹಬ್ಬ ಇದೆಯಾ ಎಂದೆಲ್ಲ ಕೇಳತೊಡಗಿದ. ಆಗ ನಾನು ಸ್ವಲ್ಪ ಕೆಲಸ ಇದೆ ಬಾ ಎಂದು ಹೇಳಿದಾಗ ಸರಿ ಅಂತ ಹೇಳಿದ. ಮನೆಗೆ ಬಂದ ಮೇಲೆ ನಾನು ಅವತ್ತು ರೆಡಿಯಾಗಿ ಕಾಯುತ್ತಾ ಕುಳಿತಿದ್ದೆ. ಹೀಗೆ ಕುಳಿತಾಗ ಮತ್ತೆ ಹಳೆಯ ನೆನಪು ಬರತೊಡಗಿದವು. ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಶಬ್ದವಾಯಿತು. ಕಣ್ಣು ಒರೆಸಿಕೊಂಡು ಬಾಗಿಲು ತೆರೆದಾಗ ಅವನು ನಗುತ್ತೂ ನಿಂತಿದ್ದ. ಒಳಗೆ ಬಂದವನೇ ಮನೆಯ ಆಂದಚಂದವನ್ನು ಸೌಂದರ್ಯವನ್ನು ಕಂಡು ಗಾಬರಿಯಾದ. ಆಗ ನಾನು ಕುಳಿತುಕೋ ಎಂದು ಹೇಳಿ ಚಹಾ ತಂದುಕೊಟ್ಟೆ. ಆಗ ಅವನು ಯಾರೂ ಕಾಣ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದಾಗ ಜೀವನದ ಎಲ್ಲಾ ಘಟನಾವಳಿಗಳನ್ನು ಹೇಳಿ ಜೋರಾಗಿ ಬಿಕ್ಕಳಿಸುತ್ತಾ ಅಳುತ್ತಾ ಕೂತೆ. ಅವನು ನನಗೆ ಸಮಾಧಾನ ಮಾಡುತ್ತಾ ಇದ್ದಾಗ ಪಕ್ಕದಲ್ಲಿಯೇ ಕುತಿದ ಅಳುಗನ್ನು ತಬ್ಬಿದಾಗ ನನಗೆ ಕರೆಂಟ್ ಹೊಡೆದಂತೆ ಭಾಸವಾಯಿತು. ಆಮೇಲೆ ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ. ಅವತ್ತು ಸಾಯಂಕಾಲವರೆಗೆ ಅಲ್ಲಿಯೇ ಇದ್ದು ಸಾಕಷ್ಟು ಸಮಯ ಕೆಲಸ ಮಾಡಿದ ಕೊನೆಗೆ ಸಾಯಂಕಾಲ ಮಾತನಾಡುತ್ತಾ ಕುಳಿತು ಇರಬೇಕಾದರೆ ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ್, ಹೆದರಿ ಚಿಂತೆ ಮಾಡಬೇಡಿ, ನಿಮ್ಮೊಡನೆ ನಾನಿದ್ದೇನೆ, ಯಾವಾಗ ಬೇಕಾದರೂ ಏನೇ ಸಹಾಯ ಬೇಕಾದರೂ ಕೇಳಿ ಎಂದು ಹೇಳಿದ. ಹೀಗೆ 1 ಗಂಟೆ ಮಾತುಕತೆ ನಡೆಯಿತು. ಆಮೇಲೆ ಅವನು ಸರಿ ನಾನು ಸಿನಿಮಾ ನೋಡಲು ಹೋಗ್ತಾ ಇದ್ದೀನಿ ಎಂದು ಹೇಳಿ ಹೊರಟಿದ್ದಾಗ ನಾನು ಹೋಗಲೇಬೇಕಾ ಎಂದು ಕೇಳಿದಾಗ ಅವನು ನಕ್ಕು ಮತ್ತೆ ನಾಳೆ ಸಿಗುತ್ತೇನೆ. ವಿರುದ್ಧ ಸ್ನೇಹಿತರೆಲ್ಲರೂ ಸೇರಿಕೊಂಡು ಸಿನಿಮಾ ನೋಡಲು ಹೊರಟಿದ್ದೇವೆ ಎಂದು ಹೇಳಿ ಹೊರಟು ಹೋದ. ಇದಾದ ಮೇಲೆ ಸಮಯ ಸಿಕ್ಕಗೊಮ್ಮೆ ಕೆಲಸ ಮಾಡುತ್ತಿದ್ದೆವು. ಫ್ರೆಂಡ್ಸ್, ಈ ಕತೆ
ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.